ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅಂದರೆ ಒಂದಿನ ಆದಮೇಲೆ ಹೇಳ್ತಾ ಇದ್ದೀನಿ, ಏನು ಅನ್ಕೋಬೇಡಿ. ಯಾಕಂದರೆ ನಿನ್ನೆಲ್ಲ ಫುಲ್ ಬ್ಯುಸಿ, ಹಬ್ಬದ ಬ್ಯುಸಿ, ತುಂಬ ಬಟ್ಟೆ ಇದ್ದವು, ಅದಕ್ಕೆ ವಿಡಿಯೋ ಮಾಡೋಕ್ಕೆ ಕೂಡ ಆಗಲಿಲ್ಲ. ವರಲಕ್ಷ್ಮಿ ಹಬ್ಬ ದಿನ ಪೂಜೆ ಎಲ್ಲ ಮಾಡಿ ಮನೆಗೆ ಬಂದುಬಿಟ್ಟು ಬಂದವ್ರಿಗೆಲ್ಲರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾದಮೇಲೆ ಇನ್ನು ಸುಮ್ಮನೆ ಹಾಕಿರಲಿಲ್ಲ ಅಂತಂದು ಅಂಗಡಿಗೆ ಬಂದು ನಮ್ಮ ಪಾಪು ಎಷ್ಟು ದಿನಲಿಂತನೂ ಹೇಳ್ತಾಯಿದ್ರು ನನಗೆ ಶಾರ್ಟ್ ಟಾಪ್ಸ್ ಬೇಕು ಅಂತ. ಸರಿ, ಅವಳಿಗೆ 4 ಟಾಪು ಹೊಲೆನಂತ 4 ಕಟ್ ಮಾಡಿ ಇಟ್ಟಿದ್ದೆ, ತುಂಬ ದಿನ ಆಗಿತ್ತು. ಸ್ಟಿಚಿಂಗನ್ನು ಮಾಡೋಣ ಅಂತಂದು ಇದು ಒಂದು, ಅವಳು ಹಾಕ್ಕೊಂಡಿರೋದೊಂದು, ಮತ್ತು ಇದು ಒಂದು ಪಫ್ ಸ್ಲೀವ್ಸ್ ಇಟ್ಬಿಟ್ಟು ಇದೊಂದು, ಈ ಥರ ಒಂದು 4 ಟಾಪ್ಸು ಸ್ಟಿಚ್ ಮಾಡಿದೆ. ಇದು ಜೀನ್ಸ್ ಮೇಲೆ ಮತ್ತು ಪ್ಲಾಜೋ ಮೇಲೆ ಹಾಕೋಬೋದು. ಇದು ನಿಮಗೂ ಯೂಸ್ ಆಗ್ಬೋದು ಅನ್ಕೊತೀನಿ. ಯಾಕಂದರೆ ಇದು ಪ್ರತಿಯೊಂದು ಮನೆಗೆ ಯಾರೋ ಒಂದು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೂ ಜೀನ್ಸ್ ಪ್ಯಾಂಟ್ ಇವಾಗ, ಯಾಕಂದರೆ ಹೆಣ್ಮಕ್ಳು ಎಲ್ಲರೂ ಜೀನ್ಸು ಲೆಗಿನ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದಾರಲ್ಲ, ಲೆಗ್ಗಿನ್ಸ್ ಅಲ್ಲ ಪ್ಲಾಜೋ ಪ್ಯಾಂಟ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದಾರಲ್ಲ, ಸೊ ಅವ್ರಿಗೆ ಯೂಸ್ ಆಗುತ್ತೆ. ನಿಮ್ಮ ಮನೆಗೆ ಹೆಣ್ಮಕ್ಳಿದ್ರೆ ನೀವು ಈ ಥರ ಸ್ಟಿಚಿಂಗ್ ಮಾಡ್ಬೋದು. ಇದಕ್ಕೆ ಎಷ್ಟು ಮೀಟ್ರ್ ಕ್ಲಾತ್ ಆಗಿನದು ಕ್ಲಾತ್ ತೊಗೊಂಡಿನಿ ಅಂತ ಹೇಳ್ತೀನಿ ಎಂಡಿಂಗಲ್ಲಿ. ಈಗ ಫಸ್ಟ್ ಬಂದ್ಬಿಟ್ಟು ನಾನು ಇದಕ್ಕೆ ಫ್ರಂಟ್ ಪಾರ್ಟಿಗೆ ಮಾತ್ರ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಬ್ಯಾಕ್ ಪಾರ್ಟಿಗೆ ಲೈನಿಂಗ್ ಅಟ್ಯಾಚ್ ಮಾಡಿಲ್ಲ. ತುಂಬ ಕಡಿಮೆ ಬಜೆಟಲ್ಲಿ ಇದು ಸ್ಟಿಚಿಂಗ್ ಮಾಡಿದ್ದಾಯಿತು. ಬರೇ ಅಂದರೆ ಕಡಿಮೆ ಹೇಳ್ತೀನಿ ನಾನು, ಯಾಕಂದರೆ ಸ್ವಲ್ಪ ಸರ್ಪ್ರೈಸ್ ನಿಮಗೆ. ಓಕೆ, ತುಂಬ ಕಡಿಮೆ ಬಜೆಟಲ್ಲಿ ನಾವು ಟೈಲರ್ ಆಗಿದ್ದರೆ ನಮ್ಗೆ ಇಷ್ಟದಲ್ಲೇ ಸ್ಟಿಚಿಂಗ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೀವು ಒಂದು ಬಿಸ್ನೆಸ್ ಮಾಡ್ಕೊಳ್ಳೋಕೆ ಕೂಡ ನಿಮ್ಗೊಂದು ಅನುಕೂಲ ಆಗುತ್ತೆ. ವಿಡಿಯೋ ಎಂಡ್ವರೆಗೆ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಸರಿನಾ? ಇವಾಗ ಏನು ಮಾಡೋದು, ನೆಕ್ಕು ಕಟಿಂಗ್ ಮಾಡಿದ್ನಲ್ಲ ನಾನು, ನೆಕ್ ಕಟಿಂಗ್ ಮಾಡಿದಾದ್ಮೇಲೆ ವಿ ನೆಕ್ಕಲ್ಲಿ ಇದು ನೆಕ್ಕಿತ್ತು, ಫ್ರಂಟ್ ನೆಕ್ಕು ವಿ ನೆಕ್ಕು. ಯಾಕಂದರೆ ಈಗ ಇಷ್ಟಪಡೋದು ಹುಡುಗರು ವಿ ನೆಕ್ಕೆ, ಜಾಸ್ತಿ ವಿ ನೆಕ್ ಇಷ್ಟಪಡ್ತಾರೆ, ಆಯಿತಾ? ಇದು ಫ್ರಂಟ್ ನೆಕ್ಕಲ್ಲಿ ಫ್ರಂಟ್ ಪಾರ್ಟಿಗೆ, ಯಾಕಂದರೆ ಪ್ಲೇನ್ ಆಗಿದ್ರೆ ತುಂಬ ಸ್ವಲ್ಪ ತೆಳುವಾಗುತ್ತೆ ಅನ್ನೋದು ಒಂದು ಕಾರಣಕ್ಕೆ ಫ್ರಂಟ್ ಪಾರ್ಟಿಗೆ ಮಾತ್ರ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಅದು ಸ್ವಲ್ಪ ಲೈನಿಂಗ್, ಎಷ್ಟು ಒಂದು 20 ಸೆಂಟಿಮೀಟರ್, 20 ಅಥವಾ 15 ಸೆಂಟಿಮೀಟರ್ ಅಷ್ಟೇ ಲೈನಿಂಗ್ ಅಟ್ಯಾಚ್ ಮಾಡಿರೋದು ನಾನು. ಇದಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದು ಕೂಡ ಹೇಳ್ತೀನಿ ನಾನು ನಿಮಗೆ ಇದರಿಂದ ಒಂದು ವೇಳೆ ನಿಮ್ಮ ಮೈಂಡ್ ಶಾರ್ಪ್ ಆಗಿದ್ದರೆ, ನೀವು ನಾನು ಕೂಡ ಮಾಡ್ಬೋದು ಅನ್ನೋಂಥ ಉದ್ದೇಶ ಇದ್ದರೆ ಆಟೋಮೆಟಿಕ್ ನೀವು ಬಿಸ್ನೆಸ್ನ ನೀವು ಕೂಡ ಮಾಡ್ಕೋಬೋದು. ಒಂದು ಬಿಸ್ನೆಸ್ ಪರ್ಪಸ್ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ನೀವು. ಓಕೆ, ಇವಾಗ ನಾನು ಫ್ರಂಟ್ ಪಾರ್ಟಿಗೆ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಫಸ್ಟ್ ಸ್ಟಿಚಿಂಗ್ ನೋಡೋಣ, ಆಮೇಲೆ ಮಾತಾಡೋಣ, ಸರಿನಾ? ಅದ್ರ ಖರ್ಚೆಷ್ಟು, ಅದರ ಬಡ್ಜೆಟ್ ಎಷ್ಟು ಎಲ್ಲ ಹೇಳ್ತೀನಿ ನಾನು. ಇದು ಲೈನಿಂಗ್ ಅಟ್ಯಾಚು ಆಯಿತು, ಫ್ರಂಟ್ ಪಾರ್ಟಿಗೆ ಮಾತ್ರ, ಬ್ಯಾಕ್ ಪಾರ್ಟಿಗೆ ಇಲ್ಲ. ಓಕೆ, ಇದಾದ ನಂತರ ಎಕ್ಸ್ಟ್ರಾ ಪೀಸಸ್ ಏನಿದೆಯೋ ಅದೆಲ್ಲ ಕಟಿಂಗ್ ಮಾಡಿಕೊಂಡು, ನೀವು ಪರ್ಫೆಕ್ಟ್ ಟೈಲರ್ ಆಗಿದ್ದರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಗೊತ್ತಿರಲಾರ್ದವ್ರಿಗೆ ಸ್ವಲ್ಪ ಮತ್ತೆ ನಾನು ಅದಕ್ಕೆ ವಿಡಿಯೋ ಇಟ್ಟಿದ್ದೀನಿ. ಲೈನಿಂಗ್ ಅಟ್ಯಾಚ್ ಆದಮೇಲೆ ಇದಕ್ಕೆ ಫ್ರಂಟ್ ಪಾರ್ಟ್ ನೆಕ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಹೊಸ್ದಾಗಿ ಕಲಿಯೋರಿದ್ದರೆ ಕಟಿಂಗ್ ಬೇಕಾಗಿದ್ದರೆ ಕಾಮೆಂಟ್ ಮಾಡಿರಿ, ಕಟಿಂಗ್ ಕೂಡ ತೋರಿಸ್ತೀನಿ. ನಾನು ಯಾವಾಗಲೂ ಕಟಿಂಗ್ ವೀಡಿಯೋಸೇ ಅಪ್ಲೋಡ್ ಮಾಡ್ತೀನಲ್ಲ, ಸೊ ಅದಕ್ಕೆ ಒಂದು ಸ್ಟಿಚಿಂಗ್ ವೀಡಿಯೋಸ್ ಮಾಡೋಣ ಅಂತ ಅದನ್ನು ಆಲೋಚನೆ ಮಾಡಿ, ಹೆಂಗೋ ಟೈಲರ್ಸ್ ಇರಲಿಲ್ಲ, ಸ್ವಲ್ಪ ಮಾಡಿದೆ, ಸ್ಟಿಚಿಂಗೇ ಮಾಡಿದೆ. ನಿಮಗೂ ಯೂಸ್ ಆಗುತ್ತೆ ಈ ವಿಡಿಯೋ ಅನ್ನೋದು ಒಂದು ಉದ್ದೇಶ ಆಯಿತು ನನಗೆ. ಫ್ರಂಟ್ ನೆಕ್ ಅಟ್ಯಾಚ್ ಆದಮೇಲೆ ಬ್ಯಾಕ್ ನೆಕ್ಕಿಗೆ ಇವು ಇನ್ನೊಂದೇನೆಂದರೆ, ಇದು ಒಂದು ಚಿಕ್ಕ ಪೀಸಲ್ಲೇ ನಾನು ಕಟ್ ಮಾಡಿರೋದು. ಚಿಕ್ಕ ಪೀಸ್ ಅಂತಂದರೆ ಒಂದು ಬ್ಲೌಸ್ ಪೀಸ್ ಅಷ್ಟೇ, ಒಂದು 70ರಿಂದ 80 ಸೆಂಟಿಮೀಟ್ರ್ ಇತ್ತು ಇದು, ಅಥವಾ 1 ಮೀಟ್ರ್ ಅಂದ್ಕೊಳ್ಳಿ, ಹೋಗಲಿ 1 ಮೀಟ್ರ್ ಸ್ವಲ್ಪ ಕಡಿಮೆ ಇತ್ತು ಬ್ಲೌಸ್ ಪೀಸ್ ಇದು. ಅದರಲ್ಲೇ ನಾನು ಕಟ್ ಮಾಡಿದ್ದೆ. ಹೇಳ್ತಾ ಇದ್ನಲ್ಲ ಬಜೆಟ್ ಎಷ್ಟು ಅಂತಲೇ ಹೇಳ್ತೀನಿ ಇದಕ್ಕೆ ನಾನು. ಒಂದು ಬ್ಲೌಸ್ ಪೀಸ್ ಎಷ್ಟು ಇರುತ್ತೆ ರೀ ಅಪ್ಪ ಅಂದರೆ ಕೂಡ ಒಂದು 70ರಿಂದ 80 ರೂಪಾಯಿ ಇರುತ್ತೆ. ಒಂದು 10 ರೂಪಾಯಿ ಲೈನಿಂಗು, ಒಂದು 90 ರೂಪಾಯಿದಲ್ಲಿ ನನಗೆ ಈ ಫ್ರಾಕು ಆಗಿದೆ ನೋಡಿರಿ. ಲೆಕ್ಕ ಹೇಳ್ತಾ ಇದ್ದಿಲ್ಲ, ಲಾಸ್ಟ್ವರೆಗೆ ಯಾಕೆ ಇವಾಗಲೇ ಹೇಳ್ಬಿಟ್ಟಿದ್ದೆ ನಾನು. ಇದಕ್ಕೆ ಸೈಡಲ್ಲಿ ನಮ್ಮ ಪಾಪುಂದು ಚೆಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು 33 ಇತ್ತು. 33 ಇದ್ದರೆ ನಾನು ಪೀಸಸ್ ಸ್ವಲ್ಪ ನೆಕ್ಕಲ್ಲಿ ಕಟ್ ಮಾಡಿದ ಪೀಸ್ ಇರ್ತಾವಲ್ಲ, ಅವು ಸೈಡಿಗೆ ಜಾಯಿಂಟ್ ಮಾಡ್ಕೊಂಡು, ಯಾಕಂದರೆ 1.5 ಇಂಚ್ 2 ಇಂಚ್ ಪೀಸಸ್ ಇದ್ದಾವೆ ಇವು. ಅವು ಜಾಯಿಂಟ್ ಮಾಡಿದ್ರೆ ಒಂದು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಸಿಗುತ್ತಲ್ಲ ಸೈಡಿಗೆ, ಅದಕ್ಕೆ ನಾನು ಇದಕ್ಕೆ ಸೈಡ್ ಜಾಯಿಂಟ್ ಮಾಡಿದ್ದೀನಿ. ಮತ್ತು ಟಾಪ್ ಒಂದು ಸ್ಟಿಚ್ ಹಾಕಿ ಮತ್ತೊಂದು ಟಾಪ್ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಖರ್ಚು ಹೇಳಿದ್ನಲ್ಲ, ಒಂದು 80ರಿಂದ 90 ರೂಪಾಯಿ ಖರ್ಚು ನನಗೆ ಅಷ್ಟೇ. ಇದೆ ಅಂತ ನಾವೇ ಸ್ಟಿಚ್ ಮಾಡ್ಕೊಂಡ್ರೆ ಅಷ್ಟೇ. ಬ್ಲೌಸ್ ಪೀಸು 1 ಮೀಟ್ರ್ ಕ್ಲಾತು, ಒಂದು ಬ್ಲೌಸ್ ಪೀಸು ನಾವು ತೊಗೋಬೇಕು ಅಂದರೆ 70ರಿಂದ 70 ಸೆಂಟಿಮೀಟ್ರ್ 80 ಸೆಂಟಿಮೀಟ್ರ್ ಬ್ಲೌಸ್ ಪೀಸ್ ಇರ್ತವೆ, ಮತ್ತು 1 ಮೀಟ್ರ್ ಬ್ಲೌಸ್ ಪೀಸ್ ಇರ್ತವೆ. ಇದು ನಮ್ಮ ಅಮ್ಮಗೆ ಹೊಲಿಬೇಕಂತ ಇಟ್ಟಿದ್ದೆ ಬ್ಲೌಸ್ ಪೀಸ್ನ, ಆಕೆ ಅವ್ರಿಗೆ ಸರೋಗಲಿಲ್ಲ, ಅದು ಸ್ವಲ್ಪ ಕ್ಲಾತ್ ಚಿಕ್ಕದು ಅನಿಸ್ತು. ಅದು ಹಂಗೆ ಇಟ್ಬಿಟ್ಟು ಇವಾಗ ನೋಡೋಣ ಇವಳು ಒಂದು ಫ್ರಾಕನ ಹೊಲೋಣ ಅಂತ ಈ ಥರ ನಾನು ಮಾಡಿದ ಟಾಪ್ಸ್ ಎಲ್ಲನೂ 1 ಮೀಟ್ರನ್ನೇ, ಎಲ್ಲ ಟಾಪ್ಸು ಮಾಡಿದ್ನಲ್ಲ ಎಲ್ಲ 1 ಮೀಟ್ರ್ ಕ್ಲಾತಲ್ಲೇ ನಾನು ಅಡ್ಜಸ್ಟ್ಮೆಂಟ್ ಮಾಡಿದೆ. ಅಂದರೆ ಅವು ಸ್ಲೀವ್ಗೆ ಪಫು ಬಂದಿದ್ದಲ್ಲ, ಆದರೆ ಸ್ವಲ್ಪ ಕ್ಲಾತು ಪನ್ನ ದೊಡ್ಡದಿತ್ತು, 1 ಮೀಟ್ರ್ ಪನ್ನನೇ, ಬಟ್ ಸ್ವಲ್ಪ ಪನ್ನ ದೊಡ್ಡದಿತ್ತು, 44 ಪನ್ನ ಇತ್ತು. ಇದು ಇವಾಗ ನಾನೇನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಇದು 34 ಪನ್ನದಲ್ಲಿ ಸ್ವಲ್ಪ 1 ಮೀಟ್ರ್ ದೊಡ್ಡ, ಸ್ವಲ್ಪ ಪನ್ನ 44 ಪನ್ನ ಬಂದರೆ
1 ಮೀಟ್ರಲ್ಲಿ ಕೂಡ ನಾವು ಕುರ್ತೀಸ್ನ ಈ ಥರ ಫ್ರಾಕ್ಸ್ನ ಸ್ಟಿಚ್ ಮಾಡ್ಕೋಬೋದು. ನಿಮಗೆ ಒಂದು ವೇಳೆ ನಾನು ಹೇಳ್ತಾ ಇದ್ನಲ್ಲ, ನಿಮ್ಮ ಮೈಂಡ್ ಶಾರ್ಪ್ ಆಗಿತ್ತು ಅಂತಂದರೆ ನೀವು ಈ ಥರ ಚಿಕ್ಕ ಚಿಕ್ಕ ಟಾಪ್ಸು, ಕುರ್ತೀಸು ಮತ್ತು ಫ್ರಾಕ್ಸು ಸ್ಟಿಚ್ ಮಾಡಿ ಕೂಡ ಸೇಲ್ ಮಾಡ್ಕೋಬೋದು. ಪ್ರತಿಯೊಂದು ಬಿಸ್ನೆಸ್ಸೇ ಮಾಡಂತ ಹೇಳಲ್ಲ, ಬಟ್ ನಾನೊಂದು ಐಡಿಯಾ ನಿಮ್ಗೆ ಅಷ್ಟೇ ಕೊಡ್ತಾಯಿದ್ದೀನಿ. ಯಾಕಂದರೆ ಯಾವ ಮಾತು ಯಾರಿಗೆ ಯೂಸ್ ಆಗುತ್ತೋ ಗೊತ್ತಿಲ್ಲಲ್ಲ, ಅಷ್ಟೇ. ಮತ್ತಿನ್ನೇನು ಬೇರೆ ಉದ್ದೇಶ ಇಲ್ಲ. ಬ್ಯಾಕ್ ನೆಕ್ಕನ್ನು ಅಟ್ಯಾಚ್ ಮಾಡಿಕೊಂಡು ನಾರ್ಮಲಾಗಿ ನಾವು ಬ್ಲೌಸ್ ಎಮ್ಮಿಂಗಿಗೆ ಎಷ್ಟು ಬ್ಲೌಸ್ಗಳಿಗೆ ಎಮ್ಮಿಂಗ್ ಪಟ್ಟಿ ಇಡ್ತೀವಲ್ಲ ಆ ಥರನೇ ಬ್ಯಾಕ್ ಸೈಡು ಇಟ್ಬಿಟ್ಟು ಫಿಕ್ಸ್ ಮಾಡಿದ್ದೀನಿ ಅದನ್ನು. ಮತ್ತು ಹೆಮ್ಮಿಂಗ್ ಅದೆಲ್ಲ ಆಗಲ್ಲ, ರೆಡಿಮೇಡ್ ಟಾಪ್ ಥರನೇ ಮಾಡಿದ್ದೀನಿ ನಾನು ಟೋಟಲಿ. ಬ್ಯಾಕ್ ಸೈಡ್ ಡಾಟ್ಸ್ಗೆ ಮಾರ್ಕ್ ಹಾಕಿದ್ದೀನಿ. ಫ್ರಂಟ್ ಸೈಡ್ ಹಾಕಿಲ್ಲ ಡಾಟ್ಸ್, ಬ್ಯಾಕ್ ಸೈಡ್ ಮಾತ್ರ ಹಾಕಿರ್ಬೇಕು. ಮೋಸ್ಟ್ಲಿ ಬ್ಯಾಕ್ ಸೈಡ್ ಹಾಕಿದ್ದೀನಿ ನಾನು, ಯಾಕಂದರೆ ಬ್ಯಾಕ್ ಸೈಡ್ ಸ್ವಲ್ಪ ಬೆನ್ನು ಬೆಂಡಾಗಿರುತ್ತಲ್ಲ, ಅದರ ಪರ್ಪಸ್ಸಾಗಿ ಬ್ಯಾಕ್ ಮಾತ್ರನೇ ಡಾಟ್ಸ್ ಹಾಕಿದ್ದೀನಿ. ಇವಾಗ ನೀಟಾಗಿ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಮಧ್ಯದಲ್ಲಿ ಒಂದು ಕಟ್ ಇಟ್ಕೊಂಡು ಕರೆಕ್ಟ್ ನನಗೆ ಪೀಸು ನೋಡಿ, ಚಿಕ್ಕ ಪೀಸೇ ಇದು, ಜಾಸ್ತಿ ದೊಡ್ಡದಿಲ್ಲ. ಇದು ಫ್ರಂಟು ಒಂದು ಬ್ಯಾಕು, ಎರಡಕ್ಕೂ ಸೇಮ್ ಇದೇ ಥರ ಸೆಟ್ಟಿಂಗ್ ಮಾಡ್ಕೋಬೇಕು. ಯಾಕಂದರೆ ಹಾರ್ಮೋಲ್ ಡೌನ್ ಸೈಡು ಹೆಚ್ಚು ಕಡಿಮೆ ಅನ್ನೋದು ಬರಬಾರ್ದು. ಫ್ರಾಕ್ಸೇ ಆಗಲಿ ಮತ್ತು ಯಾವುದೇ ಬ್ಲೌಸ್ ಆಗಲಿ ಯಾವುದೇ ಬಂದರೆ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರಬಾರ್ದು. ಈ ಥರ ಮಧ್ಯದಲ್ಲಿ ಒಂದು ಕಟ್ಟಿಟ್ಕೊಂಡು, ಇನ್ನು ರಿಫಲ್ಸ್ ಇರ್ತಾವಲ್ಲ ಫ್ರಾಕಿಗೆ ಫ್ರಿಲ್ಸ್ ಹಾಕೋಕ್ಕೆ ಕ್ಲಾತು ಕಟ್ಟಿಂಗ್ ಮಾಡಿದ್ನಲ್ಲ ಅದನ್ನು ಮಿಡಿಲ್ಗೆ, ಅದು ಕೂಡ ಮಿಡಿಲ್ ಕಟ್ಟಿಂಗ್ ಮಾಡ್ಕೋಬೇಕು. ಒಂದು ಚಿಕ್ಕದೊಂದು ಕಟ್ಟಿಟ್ಕೋಬೇಕು ಗುರ್ತಿಗೆ ನಮಗೆ. ಇವಾಗ ಫ್ರಿಲ್ಸ್ ಹಾಕೊತ ಬರಬೇಕು ಚಿಕ್ಕ ಚಿಕ್ಕದು, ಅಂದರೆ ನಾನೊಂದು 1/4 ಇಂಚು ಫ್ರಿಲ್ಸೇ ಇಟ್ಟಿದ್ದೀನಿ, ಚಿಕ್ಕ ಚಿಕ್ಕದು. ದೊಡ್ಡದಾಗಿಟ್ಟರೆ ಕ್ಲಾತ್ ಅಡ್ಜಸ್ಟ್ ಆಗೋಲ್ಲ, ಅದರ ಪರ್ಪಸ್ಸಾಗಿ ಸ್ಮಾಲು ಫ್ರಿಲ್ಸೇ ಇಟ್ಬಿಟ್ಟು ಇದನ್ನು ರೆಡಿ ಮಾಡಿದ್ದೆ. ಅಂದರೆ ಮಧ್ಯದಲ್ಲಿ ಒಂದು ಮಾರ್ಕಿಂಗ್ ಇಟ್ಕೊಂಡಿವಲ್ಲ, ಆ ಮಾರ್ಕಿಂಗು ಮತ್ತು ಟಾಪ್ ಬಾಡಿ ಮಾರ್ಕಿಂಗು ಸೆಟ್ ಆಗಬೇಕು, ಮಿಡಲ್ ಕರೆಕ್ಟಾಗಿ ಬರಬೇಕು. ಈ ಥರ ಹಾಕಿ ನೋಡಿರಿ ನೀಟಾಗಿ. ಇದು ನೀವು ಒಂದು ವೇಳೆ ಈಗ ಸಮ್ಮರ್ ಬರುತ್ತಲ್ಲ, ಸಮ್ಮರ್ ಹಾಲಿಡೇಸಿಗೆ ಈ ಥರ ಬಿಸ್ನೆಸ್ ಪರ್ಪಸ್ ಕೂಡ ಈ ಥರ ಸ್ಟಿಚಸ್ ಮಾಡಿ ಸೇಲ್ ಕೂಡ ಮಾಡ್ಕೋಬೋದು. ನನ್ನ ಐಡಿಯಾ ಅಷ್ಟೇ, ಅದು ನಿಮ್ಮಿಷ್ಟ, ಮಾಡ್ತಿರೋ ಇಡ್ತಿರೋ. ನಾನೊಂದು ನಿಮಗೆ ಸಜೆಷನ್ ಕೊಡ್ತಾಯಿದ್ದೀನಿ, ಬಿಸ್ನೆಸ್ ಈ ಥರ ಮಾಡ್ಕೋಬೋದು. ಯಾಕಂದರೆ ತುಂಬ ಬಿಸ್ನೆಸ್ ಐಡಿಯಾ ಹೇಳಿದೆ ನಾನು, ಎಷ್ಟೊಂದು ಯೂನಿಫಾರ್ಮ್ದು ಹೇಳಿದೆ, ಫಾಲ್ಸ್ ಹೇಳಿದೆ. ಎಷ್ಟೋ ಜನ ನನಗೆ ಕಾಲ್ ಮಾಡಿಬಿಟ್ಟು ಇದು ಮಾಡೋಕ್ಕೆ ಧೈರ್ಯ ಸಾಲ್ತಾ ಇಲ್ಲ, ಏನು ಮಾಡೋದು ಅಂತಂದು ನನಗೆ ಪಾಪ. ಅಂದರೆ ನಿಜನೇ ಅವ್ರು ಹೇಳೋದು, ಹೆಣ್ಮಕ್ಳು ಹೇಳೋದು ನಿಜನೇ. ಒಬ್ಬರು ಎಷ್ಟು ಸಪೋರ್ಟ್ ಮಾಡಿದ್ರೂ ನಾವು ದೂರ ಇರ್ತೀವಿ, ಪಕ್ಕದಲ್ಲಿಟ್ಟು ನಾವಿದ್ದು ಸಪೋರ್ಟ್ ಮಾಡೋದು ಬೇರೆ ಆಗುತ್ತೆ. ಮತ್ತು ನೀವು ಆನ್ಲೈನಲ್ಲಿ ಈ ಥರ ವೀಡಿಯೋಸ್ ಮಾಡಿ ಧೈರ್ಯ ಹೇಳೋದು ಬೇರೆ ಆಗುತ್ತೆ. ಮನೆಯಲ್ಲಿ ಯಾರನ್ನ ನಮಗೆ ಮ್ಯಾನ್ಯುವಲಿ ಸಪೋರ್ಟ್ ಇದ್ದರೆ ನಾವು ಏನು ಬಿಸ್ನೆಸ್ ಕೂಡ ಮಾಡ್ಕೋಬೋದು. ಬಟ್ ಆ ಸಪೋರ್ಟ್ ಇಲ್ಲ, ಒಂದೇ ಹೆಣ್ಮಗಳು ಒಂಟಿ ಜೀವಿ, ಈ ಥರ ಹೋರಾಟ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ನನಗೆ ಗೊತ್ತಾಗುತ್ತೆ. ಅಂದರೆ ಕೂಡ ನಂದು ಏನಂದರೆ ಯಾರನ್ನ ಇಂಪ್ರೂವ್ಮೆಂಟ್ ಆಗ್ತದೇನೋ, ಯಾರಿಗನ್ನ ಸ್ವಲ್ಪ ಯೂಸ್ ಆಗುತ್ತೇನೋ. ತುಂಬ ಜನಕ್ಕೆ ಯೂಸ್ ಆಗಿದ್ದಾವೆ ನನ್ನ ವೀಡಿಯೋಸ್, ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಇನ್ನೂ ನಿಮ್ಗೆ ಯೂಸ್ ಆಗಲ್ಲ ಅನ್ನೋ ಉದ್ದೇಶದಲ್ಲೇ ಇರ್ತೀನಿ ಎನಿ ಟೈಮ್. ಇವಾಗ ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು. 2 ನೆಕ್ಸ್ ಆದಮೇಲೆ ಬಾಡಿಗೆ ಫ್ರಿಲ್ಸ್ ಇಟ್ಟಿದ್ಮೇಲೆ 2 ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು, ಮತ್ತು ಹಾರ್ಮೋಲಿಗೆ ಕೂಡ ನಾವು ನೆಕ್ಕಿಗೆ ಎಮ್ಮಿಂಗ್ ಪಟ್ಟಿ ಕೊಡ್ತೀವಲ್ಲ, ಅದೇ ಥರ ಎಮ್ಮಿಂಗ್ ಪಟ್ಟಿ ಕೊಟ್ಟು ಫಿಕ್ಸ್ ಮಾಡ್ಕೋಬೇಕು. ಮತ್ತು ಎಮ್ಮಿಂಗು ಅದೆಲ್ಲ ಇಟ್ಕೋಬಾರ್ದು. ಯಾಕಂದರೆ ಇದು ನಾವು ರೆಡಿಮೇಡು ನೋಡಿರಿ, ರೆಡಿಮೇಡು ಶರ್ಟ್ಸು ಮತ್ತು ಏನೇನು ಪರ್ಚೇಸಿಂಗ್ ಮಾಡಿರಿ, ಒಂದ್ಸಲ ಅದನ್ನು ರಿವರ್ಸ್ ಮಾಡಿ ತಿರುಗಿ ನೋಡಿರಿ. ಅದರಲ್ಲಿ ಅಂದರೆ ಎಲ್ಲ ರೆಡಿಮೇಡಿಗೆ ಸಿಂಗಲ್ ಸ್ಟಿಚ್ಚು ಮತ್ತು ಓವರ್ಲಾಕ್ ಅಷ್ಟೇ ಇರುತ್ತೆ. ನಾವು ಕೂಡ ಅಷ್ಟೇ ಮಾಡ್ಕೋಬೋದು. ಡಬಲ್ ಹೊಲೆ ಬದಲು ಸಿಂಗಲಲ್ಲೇ ಹೊಲಿದ್ರೆ ಸ್ವಲ್ಪ ಟೈಮು ಸೇವ್ ಆಗುತ್ತೆ, ನಮಗೆ ಆದಾಯನೂ ಬರುತ್ತಲ್ಲ. ಏನೋ ಹಿಂಗೆ ಒಂದು 4 ಟಾಪ್ಸ್ ಹೊಲಿದು 4 ಕುರ್ತೀಸ್ ಹೊಲಿದು ನಮ್ಮ ಪರಿಚಯ ಇದ್ದವರಿಗೆ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಈ ಥರ. ಇವಾಗ ಅಂದರೆ ಎಲ್ಲ ಹೆಣ್ಮಗಳು ಗೃಹಿಣಿಗಳಿಗೆ ಫ್ರೆಂಡ್ಸು ತುಂಬಾ ಇದ್ದಾರೆ. ಫ್ರೆಂಡ್ಸ್ ಸರ್ಕಲಲ್ಲಿ ಮಕ್ಕಳಿಗೆ ಈ ಥರ ಚಿಕ್ಕ ಚಿಕ್ಕ ಮಕ್ಕಳು ಒಂದು ಐಡಿಯಾ ಬರುತ್ತಲ್ಲ ನಿಮಗೆ, ಆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಒಂದೊಂದು ಬ್ಲೌಸ್ ಪೀಸೇ, ಜಾಸ್ತಿ ಬೇಡ. ಇವಾಗ ನಾನು ಈ ಹೊಲ್ತಿರೋ ಬ್ಲೌಸು ಹೋಲ್ಸೇಲಲ್ಲಿ 50 ರೂಪಾಯಿನೇ. ಬಟ್ ನಾನು ಒಂದೇ ಪೀಸ್ ತೊಗೊಂಡಲ್ಲ, ಅವ್ನು 70 ರೂಪಾಯಿನೋ 80 ರೂಪಾಯಿನೋ ಕೊಟ್ಟ ಅಷ್ಟೇ. ಇದು 1 ಮೀಟ್ರ್ ಕೂಡ ಇಲ್ಲ, ಇನ್ನೂ ಸ್ವಲ್ಪ ಕಡಿಮೆ ಇತ್ತು. ಪನ್ನ ಕೂಡ ಚಿಕ್ಕದೆ. ದೊಡ್ಡ ಪನ್ನದಲ್ಲಾದರೆ 100 ರೂಪಾಯಿ ಕೊಟ್ಟು ಕೂಡ ತೊಗೋಬೋದು. 100 ರೂಪಾಯಿಗೆ ಒಂದು ಫ್ರಾಕ್ ಅಂದ್ರೆ ಕೂಡ ನಾವು 200 ರೂಪಾಯಿ 250 ಕೂಡ ಮಾರ್ಕೊಂಡ್ರೆ ಕೂಡ ನಿಮ್ಗೆ ಪ್ರಾಫಿಟ್ ಆಗುತ್ತೆ ಅಂತ ನನ್ನ ಉದ್ದೇಶ. ಮಾಡು ಅಂತ ನಾನು ಹೇಳಲ್ಲ, ಬಟ್ ನಿಮಗೆ ಬಿಟ್ಟಿರೋದು, ನಾನು ಐಡಿಯಾ ಕೊಡ್ತಾಯಿದ್ದೆ ನಿಮ್ಗೆ ಅಷ್ಟೇ. ಇವಾಗ ನಾವು ಹಾರ್ಮೋಲು ಇದೆಲ್ಲ ಜಾಯಿಂಟ್ ಮಾಡ್ಕೋಬೇಕು, ಫಿಕ್ಸ್ ಮಾಡಿಬಿಡ್ಬೇಕು. ಇದಕ್ಕೆ ಎಮ್ಮಿಂಗು ಅದೆಲ್ಲ ಇಟ್ಕೋಬಾರ್ದು. ಯಾವುದೇ ಫ್ರಾಕ್ಸು ಏನೇ ಮಾಡಲಿ ನಾವು ಅಂದರೆ ಕಸ್ಟಮರಿಗೆ ಹೊಲಿದ್ರೆ ಮಾತ್ರ ಫಿಕ್ಸ್ ಅಂತ ಇಟ್ಕೋಬೇಕು. ನಾವು ರೆಡಿಮೇಡ್ ಹೊಲ್ದೀವಿ ಅಂತಂದರೆ ಹಂಗೆ ಕಟಿಂಗ್ ಕೂಡ ಒಂದು ಸೈಜಿಗೆ 4 ಅದು ಕೂಡ ಐಡಿಯಾ ಹೇಳ್ತೀನಿ ನೋಡಿರಿ. ಇವಾಗ ಚಿಕ್ಕ ಸೈಜು 20 ಇಂಚು ಉದ್ದ, ಟೋಟಲ್ ಉದ್ದ ಬರಬೇಕಾದ್ರೆ ಒಂದು 9 ಇಂಚು ರೆಡಿ ಬಾಡಿ ಬರಬೇಕು. ಮಿಕ್ಕಿದ 11 ಇಂಚು
ಇದು ಬರಬೇಕು ಯಾವುದು ಕೆಳಗಿಂದು ಲೆಹೆಂಗಾ ಥರ ಬರುತ್ತಲ್ಲ ಪಟ್ಟಿ, ಅದು ಕ್ಲಾತು ರೇಫಲ್ಸಿಗೆ ಈ ಥರ ಸೆಟ್ ಮಾಡ್ಕೋಬೇಕು. 20 ಇಂಚಿಗೆ ಒಂದು 4 ಫ್ರಾಕ್ಸ್ ಕಟ್ ಮಾಡ್ಕೋಬೇಕು. 22ಕ್ಕೆ ಒಂದು 4, 28ಕ್ಕೆ ಒಂದು 4, 26ಕ್ಕೆ ಒಂದು 4, ಈ ಥರ 4 4 ಹಾಗಾದರೆ ಮಕ್ಕಳು ಒಂದು 5 ವರ್ಷ 3 ವರ್ಷ 2 ವರ್ಷ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಇರ್ತಾರಲ್ಲ, ಅವರೆಲ್ಲರಿಗೂ ಈ ಥರ ಯೂಸ್ ಆಗುತ್ತೆ. ಒಂದೇ ಬ್ಲೌಸ್ ಪೀಸ್ ಅಷ್ಟೇ, ಜಾಸ್ತಿ ಏನು ಇದೆ ಮಾಡಬಾರ್ದು, ಜಾಸ್ತಿ ಕಾಸ್ಟ್ಲಿ ಹೋಗ್ಬಾರ್ದು. ಒಂದು 4 ಬ್ಲೌಸ್ ಪೀಸ್ ಅಂದರೆ ಕೂಡ ನಿಮಗೆ ಹೋಲ್ಸೇಲಲ್ಲಿ ಒಂದು ಬಂಡಲ್ ತೊಗೊಂಡ್ರೆ 50 ರೂಪಾಯಿಗೆ ಒಂದಂದ್ರೆ ಕೂಡ 20 ಪೀಸ್ ತೊಗೊಂಡ್ರೆ ಕೂಡ 500 ರೂಪಾಯಿನೇ ಆಯಿತು. 500 ರೂಪಾಯಲ್ಲಿ ಎಷ್ಟು 20 ಫ್ರಾಕ್ ಆಗ್ತವೆ. ಈ ಥರ ಥಿಂಕ್ ಮಾಡಿರಿ, ಥಿಂಕ್ ಮಾಡಿ ಏನಾರು ಬಿಸ್ನೆಸ್ ಮಾಡ್ಕೊತೀರಾ ನೋಡಿರಿ. ನಿಮ್ಮ ಮನೆಗೆ ನನ್ನ ಹೆಣ್ಮಕ್ಳಿದ್ರೆ ಅವರಿಗೆ ಕೂಡ ಈ ಥರ ಸ್ಟಿಚಿಂಗ್ ಮಾಡಿ ಹಾಕಿ ನೋಡಿ. ನನ್ನ ಐಡಿಯಾ ಏನು ಅನಿಸ್ತದೆ ಕಾಮೆಂಟ್ ಮಾಡಿರಿ. ನಾನು ಹೇಳಿದ ಸರಳವಾಗಿ ನಾನು ನಿಜಾಯ್ತಿಲಿಂತ ನಾನು ಏನು ಹೇಳಿದ್ರು ಜೆನ್ಯೂನಾಗೇ ಮಾಡ್ತೀನಿ. ನಿಮ್ಗೆ ಸುಳ್ಳು ಹೇಳಿ ಏನೋ ಮಾಡ್ರಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಸರಿನಾ? ಇವಾಗ ನನ್ನ ವೀಡಿಯೋ ಹೆಂಗೆ ಅನಿಸ್ತದ, ನನ್ನ ಕಟಿಂಗು ಸ್ಟಿಚಿಂಗ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊತಾ ಇದ್ದೀನಿ. ಇನ್ನೊಂದು ಇದರಲ್ಲಿ ಏನಿದೆ ಅಂತ ಗೊತ್ತಾ, ನಾನೀಗ ಫೋಲ್ಡಿಂಗ್ ಆದಲ್ಲ ಕೆಳಗಡೆ, ಈ ಫೋಲ್ಡಿಂಗ್ನ ನಾನು ಡೈರೆಕ್ಟ್ ಮಾಡಿಲ್ಲ. ಈ ಫೋಲ್ಡರ್ನ ನನ್ನ ಹತ್ರ ಒಂದು ಫೋಲ್ಡರ್ ಇತ್ತು, ಅದು ಫೋಲ್ಡರ್ ಸೆಟ್ ಯಾಕಂದರೆ ನಾವು ಕೈಯಲ್ಲಿ ಮಡಚಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಈ ಫೋಲ್ಡರ್ಲಿಂತ ಒಂದೇ ಸಮ ನೀಟಾಗಿ ಬರುತ್ತೆ. ಅದಕ್ಕೆ ನಾನು ಕೆಳಗಡೆ ಬಾಟಮ್ ಏನಿದೆಯಲ್ಲ ಫೋಲ್ಡರ್ ಫಿಟ್ ಮಾಡಿಕೊಂಡು ಫೋಲ್ಡರ್ಲಿಂತಲೇ ಸ್ಟಿಚಿಂಗ್ ಮಾಡಿದ್ದೆ. ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ, ಒಂದೇ ಸಮ ಸ್ಟಿಚಿಂಗ್ ಆಗುತ್ತೆ. ತುಂಬ ಫ್ರಾಕು ಸೂಪರಾಗಿ ರೆಡಿ ಆಯಿತು. ನಮ್ಮ ಪಾಪು ಕೂಡ ತುಂಬ ಖುಷಿ ಆದಳು. ಅವಳು ಒಂದೇ ದಿನ 4 ಫ್ರಾಕು ಸಿಗಾಪಟ್ಟಿಗೆ ಅವಳನ್ನ ಇಡೋಕ್ಕೆ ಆಗ್ತಾಯಿಲ್ಲ ನನಗೆ, ಆ ಥರ ಆಗಿಬಿಟ್ಲು ಅವಳು. ಎಷ್ಟು ಯಾಕಂದರೆ ಹೆಣ್ಮಕ್ಳಿಗೆ ಬಟ್ಟೆ ತಾನೇ ಖುಷಿ ಆಗೋದು, ಇನ್ನೇನು ಖುಷಿ ಮಾಡ್ತಾರೆ ಅವ್ರಿಗೆ ಹ್ಯಾಪಿ. ನಾನು ಲಂಗವಣಿ ಹಾಕೋಬೇಕು ಇವತ್ತು ಹಬ್ಬ ಅಂತ ಹೇಳಿದ್ರೆ ಅವಳಿಗೆ ಅದು ಹಾಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇದೆಲ್ಲ ನನಗೆ ಸೆಟ್ ಆಗಲ್ಲ, ಇದೇ ಕೊಡು ಫ್ರಾಕ್ಸ್ ಅಂತ ಇವೇ ಫ್ರಾಕ್ಸ್ ಹಾಕೊಂಡ್ರು. ಆಗಿಂದ ಒಂದು ಡಮ್ಮಿ ಕಾಣಿಸ್ತದಲ್ಲ, ಅದಕ್ಕೂ ಒಂದು ಫ್ರಾಕ್ ಹೊಲ್ದಾಕಿದ್ದೆ ನಾನೇ. ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ